ವೆಲ್ಕಮ್ ಬ್ಯಾಕ್. ಯಾವಾಗಲೂ ಮನೆ, ಆಫೀಸು, ವರ್ಕ್ ಅಂತ ಇರ್ತಾ ಇದ್ದಂಥ ಕಾರ್ಪೊರೇಟ್ ಕಂಪನಿಯ ಉದ್ಯೋಗಿಗಳಿಗಾಗಿ ಬೆಂಗಳೂರಿನಲ್ಲಿ ಬ್ಯಾಡ್ಮಿಂಟನ್ ಲೀಗ್ ಆಯೋಜನೆ ಮಾಡಲಾಗಿತ್ತು. ಮಹಿಳೆಯರು, ಪುರುಷರು ಎಲ್ಲರೂ ಭಾಗವಹಿಸಿ ಸಖತ್ ಎಂಜಾಯ್ ಮಾಡಿರೋ ಒಂದು ಝಲಕ್ ಇಲ್ಲಿದೆ. ಐಟಿ ಸಿಟಿಯಲ್ಲಿ ಬ್ಯಾಡ್ಮಿಂಟನ್ ಚಾಂಪಿಯನ್ ಟೂರ್ನಿ. ಸದಾ ಕೆಲಸದ ಒತ್ತಡದಲ್ಲಿದ್ದ ಐಟಿ ಮಂದಿಗಾಗಿ ಫೆವಿಲಿಯನ್ ಸ್ಪೋರ್ಟ್ಸ್ ನೆಟ್ಫ್ಲಿಕ್ಸ್ ಕಾರ್ಪೊರೇಟ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಟೂರ್ನಿ ಆಯೋಜಿಸಿತ್ತು. HSR ಲೇಔಟ್ನಲ್ಲಿರುವ ದಿ ಮೆಜೆಸ್ಟಿನ್ ಸ್ಪೋರ್ಟ್ಸ್ನಲ್ಲಿ ಈ ಪಂದ್ಯಾಟ ನಡೆದವು. ಇವತ್ತು ರೋಚಕ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳು ನಡೆದವು. ಒಟ್ಟು 6 ವಿಭಾಗದಲ್ಲಿ ನಡೆದ ಈ ಪಂದ್ಯಾಟದಲ್ಲಿ 39 ಕಾರ್ಪೊರೇಟ್ ಕಂಪನಿಗಳ 346 ಆಟಗಾರರು ಭಾಗಿಯಾಗಿದ್ದರು. ಟೂರ್ನಿಯ ಕೊನೆಯ ಪಂದ್ಯ ಸ್ಯಾಪ್ ಇಂಡಿಯಾ ಹಾಗೂ ಗೂಗಲ್ ನಡುವೆ ಪುರುಷರ ಡಬಲ್ಸ್ ಫೈನಲ್ ಮ್ಯಾಚ್ ನಡೆಯಿತು. ಈ ರೋಚಕ ಪಂದ್ಯದಲ್ಲಿ ಸ್ಯಾಪ್ ಇಂಡಿಯಾ ತಂಡದ ದೀಪ್ಜನ್ ಹಾಗೂ ಗೋವರ್ಧನ್ ಗೆದ್ದು ಬೀಗಿದ್ರು. ಮಿಕ್ಸ್ ಡಬಲ್ಸ್ನಲ್ಲಿ ಸ್ಯಾಪ್ ಕಂಪನಿಯ ಗೋವರ್ಧನ್ ಹಾಗೂ ಶ್ವೇತಾ ಮೊದಲ ಸ್ಥಾನ ಪಡೆದುಕೊಂಡ್ರೆ, 40 ವರ್ಷ ಮೇಲ್ಪಟ್ಟ ಪುರುಷರ ಡಬಲ್ಸ್ನಲ್ಲಿ ಒರಾಕಲ್ ಕಂಪನಿಯ ದಿನಕರ್ ಹಾಗೂ ರಾಜೇಶ್ವರ್ ಟ್ರೋಫಿಗೆ ಮುತ್ತಿಕ್ಕಿದ್ರು. ಕೊನೆಯ ಪಂದ್ಯ ಮುಗಿಯುತ್ತಿದ್ದ ಎಲ್ಲ ವಿಜೇತರಿಗೆ ಸಮಾರೋಪ ಸಮಾರಂಭದಲ್ಲಿ ಟ್ರೋಫಿ ನೀಡಲಾಯಿತು. ಈ ವೇಳೆ ರಿಪಬ್ಲಿಕ್ ನೆಟ್ವರ್ಕ್ನ ಪ್ರೆಸಿಡೆಂಟ್ ಕಿಶಾನ್ ಮಾದಪ್ಪ, ಸ್ಪರ್ಶ್ ಆಸ್ಪತ್ರೆ ಚೇರ್ಮನ್ ಡಾಕ್ಟರ್ ಶರಣ್ ಪಾಟೀಲ್, ಫೆವಿಲಿಯನ್ ಸ್ಪೋರ್ಟ್ಸ್ನ ಸಿಇಒ ಹಾಗೂ ಟೂರ್ನಿ ಆಯೋಜಕರಾದ ಸಂದೀಪ್ ಜಾಧವ್ ಹಾಗೂ ಸಹ ಸಂಸ್ಥಾಪಕ ರವಿಶಂಕರ್ ವಿಜೇತರಿಗೆ ಬಹುಮಾನ ನೀಡಿದರು. ನಾವೆಲ್ಲರಿಗೂ ರೀಚ್ ಔಟ್ ಮಾಡಿದ್ವಿ, ಕಾರ್ಪೊರೇಟ್ಸ್ಗೆಲ್ಲ ರೀಚ್ ಔಟ್ ಮಾಡಿದ್ವಿ. ಆಮೇಲೆ ನಾವು ಒಂದು 100-120 ಕಂಪ್ನಿಗೆ ಪರ್ಸ್ನಲ್ ರೀಚ್ ಔಟ್ ಮಾಡಿದ್ವಿ. ಆಮೇಲೆ ರೀಚ್ ಔಟ್ ಮಾಡಿ ಅಬೌಟ್ 39 ಕಂಪ್ನಿ ರಿಜಿಸ್ಟರ್ ಮಾಡಿದ್ರು. ದೇ ಸೆಂಡ್ ದೇರ್ ಬೆಸ್ಟ್ ಪಾರ್ಟಿಸಿಪೆಂಟ್ಸ್ ಟು ಪ್ಲೇ ಇನ್ ದಿಸ್ ಟೂರ್ನಮೆಂಟ್. ಆ್ಯಂಡ್ ಟೋಟ್ಲಿ ನಮಗೆ ಅರೌಂಡ್ 346 ಎಂಟ್ರೀಸ್ ಬಂದಿದೆ ಇಷ್ಟು ಕಂಪ್ನೀಸಿಂದ. ಆ್ಯಂಡ್ 6 ಕ್ಯಾಟಗರೀಸಲ್ಲಿ ಈ ಟೂರ್ನಮೆಂಟ್ ನಡೀತಾ ಇದೆ. ಸೊ ಮೆನ್ಸ್ ಸಿಂಗಲ್ಸು, ವುಮೆನ್ಸ್ ಸಿಂಗಲ್ಸು, ಮೆನ್ಸ್ ಡಬಲ್ಸ್, ವುಮೆನ್ಸ್ ಡಬಲ್ಸ್, ಆಮೇಲೆ ಮಿಕ್ಸ್ ಡಬಲ್ಸ್. ಇನ್ನು ನೆಟ್ಫ್ಲಿಕ್ಸ್ ಕಾರ್ಪೊರೇಟ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಓವರ್ ಆಲ್ ಚಾಂಪಿಯನ್ ಆಗಿ 70 ಅಂಕ ಪಡೆದು ಬಾಷ್ ಕಂಪನಿ ಹೊರಹೊಮ್ಮಿತು. ಒಟ್ಟಾರೆ ಮೊದಲ ಬಾರಿಗೆ ಟೆಕ್ಕಿಗಳಿಗಾಗಿ ಫೆವಿಲಿಯನ್ ಸ್ಪೋರ್ಟ್ಸ್ ಆಯೋಜಿಸಿರುವ ಪಂದ್ಯಾಟಕ್ಕೆ ಅದ್ಭುತ ರೆಸ್ಪಾನ್ಸ್ ವ್ಯಕ್ತವಾಗಿದ್ದಂತೂ ಸುಳ್ಳಲ್ಲ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದಾಗಿತ್ತು ಇವತ್ತಿನ ನಮಸ್ತೆ ಬೆಂಗಳೂರು. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.